ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ವಾತಿ ವ್ಲಾಗ್ಸ್ ಕನ್ನಡ. ತಮ್ನೇಲಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ಸೊ ಹಾಗಾಗಿ ನನ್ನ ಫ್ರೆಂಡ್ ಮನೆಯಿಂದ ನಾನು, ನನ್ನ ಫ್ರೆಂಡ್ ಜೊತೆಗೆ ಅವ್ರ ಹಸ್ಬೆಂಡ್ ಇವ್ರು 3 ಜನ ಹೊರಟ್ವಿ. ಇನ್ನೊಬ್ಳು ಫ್ರೆಂಡ್ ಬಂದು ಮೆಜೆಸ್ಟಿಕ್ಕಲ್ಲಿ ನಮ್ಮನ್ನ ಜಾಯ್ನ್ ಆದಳು. ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾಗಿತ್ತು, ಹಾಗಾಗಿ ಮೆಜೆಸ್ಟಿಕ್ ಕಡೆ ಹೊರಟ್ವಿ. ಬಸ್ಸಲ್ಲಿ ಹೋದರೆ ತುಂಬ ಟ್ರಾಫಿಕ್ ಅಂತ ಹೇಳಿ ಮೆಟ್ರೋದಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿ ಹೊರಟ್ವಿ. ಅದಾದಮೇಲೆ ಇನ್ನೊಂದು ಮೆಟ್ರೋ ಬರೋದನ್ನ ನೋಡ್ತಾ ನಾವು ನಿಂತಿದ್ವಿ. ಅಷ್ಟೊತ್ತಿಗೆ ನಾವು ಹೋಗೋ ಮೆಟ್ರೋ ಕೂಡ ಬಂತು. ಅದಾದಮೇಲೆ ಮೆಟ್ರೋನ ಹತ್ಕೊಂಡು ಅಲ್ಲಿಂದ ಹೊರಟ್ವಿ. ಅದಾದಮೇಲೆ ರೈಲ್ವೆ ಸ್ಟೇಷನಿಗೆ ಹೋಗಿ ನಮ್ಮ ಕಂಪಾರ್ಟ್ಮೆಂಟ್ನ ಹುಡುಕೊಂಡು ಹೋಗಿ ಹತ್ತಿದ್ವಿ. ಅದಾದಮೇಲೆ ಇದು ಇಳಿಬೇಕಿತ್ತು, ನಮ್ಮ ಮಂತ್ರಾಲಯ ಬಂದಿತ್ತು, ಆವಾಗ ಮಾಡ್ಕೊಂಡಂಥ ವೀಡಿಯೋ. ಅದಾದಮೇಲೆ ನಮಗೆ ಶಾಕ್ ಆಗಿದ್ದು ಇನ್ನೊಂದು ಏನು ಅಂತ ಹೇಳಿದರೆ, ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗಿದ್ದಲ್ವ, ಅಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಟೆಂಪಲ್ ಥೀಮಲ್ಲೇ ಕಟ್ಟಿರೋದು. ಅದಾದಮೇಲೆ ಇದು ನನ್ನ ರಾಯರ ಮೊದಲನೇ ಇನ್ನೊಂದು ತುಂಬಾ ರಶ್ ಇತ್ತು ನಾವು ಹೋದಾಗ. ಅದಾದಮೇಲೆ ಪ್ರದಕ್ಷಿಣೆ ಎಲ್ಲ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ, ರಾಯರನ್ನ ನೋಡೋಕೆ ಹೋಗಿರೋ ಪ್ರತಿಯೊಬ್ಬರಿಗೂ ಹೀಗೆ ಅನಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನು ಅಂತ ಹೇಳಿದ್ರೆ, ಏನೋ ಕೇಳ್ಕೋಬೇಕು ಅಂತ ಹೋಗಿರ್ತೀವಿ, ಆದರೆ ಅಲ್ಲಿ ಅವ್ರನ್ನ ನೋಡಿದ ತಕ್ಷಣ ಕೇಳ್ಕೋಬೇಕು ಅಂತಲೂ ಅನಿಸಲ್ಲ. ಅವರಿಗೆ ಎಲ್ಲ ಗೊತ್ತಲ್ವ, ನಾವೇನು ಬೇಡ್ಕೊಳ್ಳೋದು ಅನ್ನೋ ಭಾವನೆ ನಮ್ಮಲ್ಲಿ ಬರುತ್ತೆ. ಜೊತೆಗೆ ಅಲ್ಲಿ ಇನ್ನೂ ಒಂದು ಒಳ್ಳೆ ಇನ್ಸಿಡೆಂಟ್ ಏನಾಯಿತು ಅಂತ ಹೇಳಿದ್ರೆ, ನಾವು ಹೊರಗಡೆ ಕೂತಿದ್ದಾಗ ಒಂದು ಹಸು ತಾನಾಗೆ ಬಂದು ನಮ್ಮ ಪಕ್ಕ ಕೂತ್ಕೊಳ್ತು. ಆವಾಗ ನಮಗನ್ಸಿದ್ದು ಮೇ ಬಿ ರಾಯರೇ ಕೇಳೋಕ್ಕೆ ಬಂದಿದ್ದಾರೆ ಏನೋ ಅಂತ. ನಾನಿದನ್ನು ನನ್ನ ಫ್ರೆಂಡ್ಸಿಗೆ ತುಂಬ ಸಲ ಹೇಳಿ ತುಂಬಾ ಟಾರ್ಚರ್ ಮಾಡಿಬಿಟ್ಟಿದ್ದೀನಿ. ಅದಾದಮೇಲೆ ಅಲ್ಲಿ ಎದುರುಗಡೆ ಬಂದು ಸ್ವಲ್ಪ ಫೋಟೋಶೂಟ್ಗಳೆಲ್ಲ ನಾವು ಮಾಡಿಕೊಂಡು, ನಿಮಗೆ ಗೊತ್ತಿರುತ್ತೆ ಅಲ್ವಾ, ಎಲ್ಲಿಗಾದರೂ ಹೋದರೆ ಹುಡುಗಿರಿಗೆ ಫೋಟೋ ಕ್ರೇಜೇ ಜಾಸ್ತಿ ಇರುತ್ತೆ. ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ. ಅದಾದಮೇಲೆ ಹೊರಗಡೆ ಬರ್ತಿದ್ದಂಗೆ ಎಲ್ಲರೂ ಹೇಳ್ತಿದ್ರು, ₹150 ಒಬ್ಬರಿಗೆ 5 ಪ್ಲೇಸ್ನ ತೋರಿಸ್ತೀವಿ. ಹಾಗಾಗಿ ಅದಾದಮೇಲೆ ಹೊರಟ್ವಿ. ಈ ಕಿತಾಪತಿ ವೀಡಿಯೋಗಳದ್ದೆಲ್ಲ ನಮ್ಮ ಕ್ಯಾಮ್ರಾಮನ್ ಭವಾನಿ ಅಂತ ಏನಿದ್ದಾರೆ, ಮೆಜೆಸ್ಟಿಕಲ್ಲಿ ಜಾಯ್ನ್ ಆದಳು ಅಂತ ಹೇಳಿದ್ನಲ್ಲ, ಆ ಕ್ಯಾಮ್ರಾಮನ್ ಭವಾನಿ ಅವ್ರದ್ದು. ಅವ್ರಿಗೇನಾದರೂ ಸಜೆಸ್ಟ್ ಮಾಡಬೇಕು ಅಥವಾ ಹೇಳಬೇಕು ಅಂತ ಇದ್ದರೆ ನಿಮಗೋಸ್ಕರ ಅಂತಲೇ ಕಮೆಂಟ್ ಬಾಕ್ಸ್ ಇದೆ, ಅಲ್ಲಿ ಕಮೆಂಟ್ನ ಮಾಡಿ. ಅದಾದಮೇಲೆ ಬಿಚ್ಚಾಲೆ, ಪಂಚಮುಖಿ, ಇನ್ನೂ 3 ಪ್ಲೇಸ್ ಹೆಸರು ಮರ್ತೋಗಿದೆ, ಅಪ್ಪಣ್ಣಾಚಾರ್ಯರ ಮನೆ, ಇದೆಲ್ಲ ನೋಡಿಕೊಂಡು ಅಲ್ಲಿ ಏಕಶಿಲಾ ಬೃಂದಾವನ ಇದೆಲ್ಲ ನೋಡಿಕೊಂಡು ಬಂದ್ವಿ. ಅದಾದಮೇಲೆ ಅವತ್ತೇ ಎಲ್ಲ ಕವರ್ ಮಾಡಬೇಕಿತ್ತು, ಬಿಕಾಸ್ ಸಂಜೆ ಅಷ್ಟರೊಳಗಡೆ ನಮಗೆ ಟ್ರೈನ್ ಇತ್ತು. ಹಾಗಾಗಿ ಬೇಗ ಬೇಗ ಎಲ್ಲ ಪ್ಲೇಸ್ಗಳನ್ನ ನೋಡಿಕೊಂಡು ಬಿಚ್ಚಾಲೆಗೆ ಬಂದು ಏಕಶಿಲಾ ಬೃಂದಾವನ ಏನಿದೆ ಅಲ್ಲಿ ಅದನ್ನು ನೋಡಿಕೊಂಡು, ತುಂಗಭದ್ರಾ ನದಿ, ಅಲ್ಲಿ ಆ ಸ್ಟೋರಿನ ಕೇಳ್ತಾ ಬಂದ್ವಿ. ಈ ಸ್ಟೋರಿ ಯಾರಿಗಾದರೂ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಾನು ಹಿಂದಿನ ವ್ಲಾಗಲ್ಲೇ ಹಾಕಿದ್ದೀನಿ, ಅಲ್ಲೇ ಇರೋರು ಎಕ್ಸ್ಪ್ಲೇನ್ ಮಾಡಿರೋದನ್ನ ಒಮ್ಮೆ ಹೋಗಿ ಚೆಕ್ ಮಾಡಿ. ಇದು ನಾವು ಹೊರಡುವಾಗ ಕಂಡಂಥ ಕ್ಷಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.